ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ನಿಂತ ಮಾವ ಮತ್ತು ಸೊಸೆಯ ವಿಶಿಷ್ಟ ವಿವಾಹದ ಕಥೆಯ ತ್ವರಿತ ಸಾರಾಂಶವನ್ನು ನೀಡುವ ಇಂದಿನ ಸಂಚಿಕೆಗೆ ಸ್ವಾಗತ. ಮದುವೆಯಾಗಿ ಕೇವಲ 6 ತಿಂಗಳಲ್ಲೇ ಗಂಡನನ್ನು ಕಳೆದುಕೊಂಡ ಯುವತಿ ಮತ್ತು ಏಕೈಕ ಮಗನಿಲ್ಲದೆ ಒಂಟಿತನದಿಂದ ಬಳಲುತ್ತಿದ್ದ ಆಕೆಯ ಮಾವ, ಜನರ ಟೀಕೆಗಳ ನಡುವೆಯೂ ಪರಸ್ಪರ ಆಸರೆಯಾಗಿ ಹೊಸ ಬದುಕು ಕಟ್ಟಿಕೊಂಡ ಅಚ್ಚರಿಯ ಆದರೆ ತುಂಬಾ ಭಾವುಕ ಕಥೆಯಿದಾಗಿದೆ. ಮೊದಲನೇದಾಗಿ, ಗಂಡನ ಸಾವಿನ ನಂತರ ತವರಿಗೆ ಮರಳಿದ ಆ ಯುವತಿಗೆ ಅಲ್ಲಿ ಮಲತಾಯಿಯ ಕಿರುಕುಳ ಶುರುವಾಗುತ್ತೆ. ಆ ಟೈಮಲ್ಲಿ ಮಗನಿಲ್ಲದೆ ಒಂಟಿಯಾಗಿದ್ದ ಮಾವನೇ ಅವಳಿಗೆ ರಕ್ಷಣೆ ನೀಡಿ ಮತ್ತೆ ತನ್ನ ಮನೆಗೆ ವಾಪಸ್ ಕರ್ಕೊಂಡ್ಬರ್ತಾನೆ. ಇದನ್ನೇ ಅಲ್ವಾ ನಾವು ಒಂದು ಮುರಿತ ದೋಣಿಗೆ ಮತ್ತೊಂದು ಮುರಿತ ದೋಣಿಯೇ ಆಸರೆಯಾಗುವಂತೆ ವಿಧಿಯ ಆಟದಲ್ಲಿ ನೊಂದ ಇಬ್ಬರು ಜೀವಿಗಳು ಕಷ್ಟದಲ್ಲಿ ಹೇಗೆ ಒಂದಾಗ್ತಾರೆ ಅಂತ ಹೇಳೋದು. ಎರಡನೇದಾಗಿ, ವಯಸ್ಸಾದ ಮಾವ ಒಮ್ಮೆ ಬಾತ್ರೂಮಲ್ಲಿ ಬಿದ್ದು ಪೆಟ್ಟು ಮಾಡಿಕೊಂಡಾಗ ಅವರಿಗೆ ಮುಂದಿನ ಜೀವನಕ್ಕೆ ಖಂಡಿತ ಒಬ್ಬರ ಆಸರೆ ಬೇಕು ಅನ್ನೋ ಭಯ ಶುರುವಾಗುತ್ತೆ. ಸೊ ಅವರು ನೇರವಾಗಿ ಸೊಸೆಯ ಮುಂದೆಯೇ ಮದುವೆ ಪ್ರಸ್ತಾಪ ಇಡ್ತಾರೆ. ಆಕೆಯು ತನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಪರಸ್ಪರ ಗೌರವದಿಂದಿರಬೇಕು ಅನ್ನೋ ಷರತ್ತಿನ ಮೇಲೆ ಇದಕ್ಕೆ ಒಪ್ಕೋತಾಳೆ. ನೀವೇ ಯೋಚನೆ ಮಾಡಿ, ಸಮಾಜದ ದೃಷ್ಟಿಯಲ್ಲಿ ಇದು ವಿಚಿತ್ರ ಎನಿಸಿದ್ರೂ ಬದುಕಲು ಒಂದು ಆಸರೆ ಬೇಕು ಅನ್ನೋ ಮೂಲಭೂತ ಅವಶ್ಯಕತೆಯ ಮುಂದೆ ಹಳೆಯ ಸಂಬಂಧಗಳ ಚೌಕಟ್ಟುಗಳು ಕರಗಿ ಹೋಗುತ್ತವೆಯೇ? ಕೊನೆಯದಾಗಿ, ಇವರಿಬ್ಬರೂ ಒಂದಾದಾಗ ಇಡೀ ಸಮಾಜ ಮತ್ತು ಸಂಬಂಧಿಕರು ಅವರನ್ನು ದೂರ ಇಡ್ತಾರೆ. ಆದರೆ ಆತ ಆಕೆಯ ಪ್ರತಿಯೊಂದು ಇಷ್ಟಕಷ್ಟಗಳನ್ನು ಗಮನಿಸಿ ಹೊಸ ಸೀರೆ, ಇಷ್ಟವಾದ ಊಟ ತಂದುಕೊಟ್ಟು ನಿಜಕ್ಕೂ ಒಬ್ಬ ಅತ್ಯುತ್ತಮ ಸಂಗಾತಿಯಾಗ್ತಾನೆ. ಹೊರಗಿನ ಪ್ರಪಂಚದ ಟೀಕೆಗಳಿಗಿಂತ 4 ಗೋಡೆಗಳ ಒಳಗೆ ಸಿಗುವ ನೈಜ ಕಾಳಜಿ ಮನುಷ್ಯನಿಗೆ ಬದುಕುವ ಧೈರ್ಯ ನೀಡುತ್ತೆ ಅನ್ನೋದಿಲ್ಲಿ ಪ್ರೂವ್ ಆಗುತ್ತೆ. ಬದುಕಲಿ ಎಷ್ಟೇ ದೊಡ್ಡ ಬಿರುಗಾಳಿ ಎದುರಾದ್ರೂ ನಮ್ಮ ಜೊತೆಯಾಗುವ ಸಂಗಾತಿ ಸರಿಯಾಗಿದ್ರೆ ಯಾವುದೇ ಸವಾಲನ್ನಾದ್ರೂ ಈಸಿಯಾಗಿ ದಾಟಬಹುದು ಅನ್ನೋದೇ ಈ ಕಥೆಯ ಅಂತಿಮ ಸತ್ಯ. ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ನಿಂತ ಮಾವ ಮತ್ತು ಸೊಸೆಯ ವಿಶಿಷ್ಟ ವಿವಾಹದ ಕಥೆಯ ತ್ವರಿತ ಸಾರಾಂಶವನ್ನು ನೀಡುವ ಇಂದಿನ ಸಂಚಿಕೆಗೆ ಸ್ವಾಗತ. ಮದುವೆಯಾಗಿ ಕೇವಲ 6 ತಿಂಗಳಲ್ಲೇ ಗಂಡನನ್ನು ಕಳೆದುಕೊಂಡ ಯುವತಿ ಮತ್ತು ಏಕೈಕ ಮಗನಿಲ್ಲದೆ ಒಂಟಿತನದಿಂದ ಬಳಲುತ್ತಿದ್ದ ಆಕೆಯ ಮಾವ, ಜನರ ಟೀಕೆಗಳ ನಡುವೆಯೂ ಪರಸ್ಪರ ಆಸರೆಯಾಗಿ ಹೊಸ ಬದುಕು ಕಟ್ಟಿಕೊಂಡ ಅಚ್ಚರಿಯ ಆದರೆ ತುಂಬಾ ಭಾವುಕ ಕಥೆಯಿದಾಗಿದೆ. ಮೊದಲನೇದಾಗಿ, ಗಂಡನ ಸಾವಿನ ನಂತರ ತವರಿಗೆ ಮರಳಿದ ಆ ಯುವತಿಗೆ ಅಲ್ಲಿ ಮಲತಾಯಿಯ ಕಿರುಕುಳ ಶುರುವಾಗುತ್ತೆ. ಆ ಟೈಮಲ್ಲಿ ಮಗನಿಲ್ಲದೆ ಒಂಟಿಯಾಗಿದ್ದ ಮಾವನೇ ಅವಳಿಗೆ ರಕ್ಷಣೆ ನೀಡಿ ಮತ್ತೆ ತನ್ನ ಮನೆಗೆ ವಾಪಸ್ ಕರ್ಕೊಂಡ್ಬರ್ತಾನೆ. ಇದನ್ನೇ ಅಲ್ವಾ ನಾವು ಒಂದು ಮುರಿತ ದೋಣಿಗೆ ಮತ್ತೊಂದು ಮುರಿತ ದೋಣಿಯೇ ಆಸರೆಯಾಗುವಂತೆ ವಿಧಿಯ ಆಟದಲ್ಲಿ ನೊಂದ ಇಬ್ಬರು ಜೀವಿಗಳು ಕಷ್ಟದಲ್ಲಿ ಹೇಗೆ ಒಂದಾಗ್ತಾರೆ ಅಂತ ಹೇಳೋದು. ಎರಡನೇದಾಗಿ, ವಯಸ್ಸಾದ ಮಾವ ಒಮ್ಮೆ ಬಾತ್ರೂಮಲ್ಲಿ ಬಿದ್ದು ಪೆಟ್ಟು ಮಾಡಿಕೊಂಡಾಗ ಅವರಿಗೆ ಮುಂದಿನ ಜೀವನಕ್ಕೆ ಖಂಡಿತ ಒಬ್ಬರ ಆಸರೆ ಬೇಕು ಅನ್ನೋ ಭಯ ಶುರುವಾಗುತ್ತೆ. ಸೊ ಅವರು ನೇರವಾಗಿ ಸೊಸೆಯ ಮುಂದೆಯೇ ಮದುವೆ ಪ್ರಸ್ತಾಪ ಇಡ್ತಾರೆ. ಆಕೆಯು ತನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಪರಸ್ಪರ ಗೌರವದಿಂದಿರಬೇಕು ಅನ್ನೋ ಷರತ್ತಿನ ಮೇಲೆ ಇದಕ್ಕೆ ಒಪ್ಕೋತಾಳೆ. ನೀವೇ ಯೋಚನೆ ಮಾಡಿ, ಸಮಾಜದ ದೃಷ್ಟಿಯಲ್ಲಿ ಇದು ವಿಚಿತ್ರ ಎನಿಸಿದ್ರೂ ಬದುಕಲು ಒಂದು ಆಸರೆ ಬೇಕು ಅನ್ನೋ ಮೂಲಭೂತ ಅವಶ್ಯಕತೆಯ ಮುಂದೆ ಹಳೆಯ ಸಂಬಂಧಗಳ ಚೌಕಟ್ಟುಗಳು ಕರಗಿ ಹೋಗುತ್ತವೆಯೇ? ಕೊನೆಯದಾಗಿ, ಇವರಿಬ್ಬರೂ ಒಂದಾದಾಗ ಇಡೀ ಸಮಾಜ ಮತ್ತು ಸಂಬಂಧಿಕರು ಅವರನ್ನು ದೂರ ಇಡ್ತಾರೆ. ಆದರೆ ಆತ ಆಕೆಯ ಪ್ರತಿಯೊಂದು ಇಷ್ಟಕಷ್ಟಗಳನ್ನು ಗಮನಿಸಿ ಹೊಸ ಸೀರೆ, ಇಷ್ಟವಾದ ಊಟ ತಂದುಕೊಟ್ಟು ನಿಜಕ್ಕೂ ಒಬ್ಬ ಅತ್ಯುತ್ತಮ ಸಂಗಾತಿಯಾಗ್ತಾನೆ. ಹೊರಗಿನ ಪ್ರಪಂಚದ ಟೀಕೆಗಳಿಗಿಂತ 4 ಗೋಡೆಗಳ ಒಳಗೆ ಸಿಗುವ ನೈಜ ಕಾಳಜಿ ಮನುಷ್ಯನಿಗೆ ಬದುಕುವ ಧೈರ್ಯ ನೀಡುತ್ತೆ ಅನ್ನೋದಿಲ್ಲಿ ಪ್ರೂವ್ ಆಗುತ್ತೆ. ಬದುಕಲಿ ಎಷ್ಟೇ ದೊಡ್ಡ ಬಿರುಗಾಳಿ ಎದುರಾದ್ರೂ ನಮ್ಮ ಜೊತೆಯಾಗುವ ಸಂಗಾತಿ ಸರಿಯಾಗಿದ್ರೆ ಯಾವುದೇ ಸವಾಲನ್ನಾದ್ರೂ ಈಸಿಯಾಗಿ ದಾಟಬಹುದು ಅನ್ನೋದೇ ಈ ಕಥೆಯ ಅಂತಿಮ ಸತ್ಯ. ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ನಿಂತ ಮಾವ ಮತ್ತು ಸೊಸೆಯ ವಿಶಿಷ್ಟ ವಿವಾಹದ ಕಥೆಯ ತ್ವರಿತ ಸಾರಾಂಶವನ್ನು ನೀಡುವ ಇಂದಿನ ಸಂಚಿಕೆಗೆ ಸ್ವಾಗತ. ಮದುವೆಯಾಗಿ ಕೇವಲ 6 ತಿಂಗಳಲ್ಲೇ ಗಂಡನನ್ನು ಕಳೆದುಕೊಂಡ ಯುವತಿ ಮತ್ತು ಏಕೈಕ ಮಗನಿಲ್ಲದೆ ಒಂಟಿತನದಿಂದ ಬಳಲುತ್ತಿದ್ದ ಆಕೆಯ ಮಾವ, ಜನರ ಟೀಕೆಗಳ ನಡುವೆಯೂ ಪರಸ್ಪರ ಆಸರೆಯಾಗಿ ಹೊಸ ಬದುಕು ಕಟ್ಟಿಕೊಂಡ ಅಚ್ಚರಿಯ ಆದರೆ ತುಂಬಾ ಭಾವುಕ ಕಥೆಯಿದಾಗಿದೆ. ಮೊದಲನೇದಾಗಿ, ಗಂಡನ ಸಾವಿನ ನಂತರ ತವರಿಗೆ ಮರಳಿದ ಆ ಯುವತಿಗೆ ಅಲ್ಲಿ ಮಲತಾಯಿಯ ಕಿರುಕುಳ ಶುರುವಾಗುತ್ತೆ. ಆ ಟೈಮಲ್ಲಿ ಮಗನಿಲ್ಲದೆ ಒಂಟಿಯಾಗಿದ್ದ ಮಾವನೇ ಅವಳಿಗೆ ರಕ್ಷಣೆ ನೀಡಿ ಮತ್ತೆ ತನ್ನ ಮನೆಗೆ ವಾಪಸ್ ಕರ್ಕೊಂಡ್ಬರ್ತಾನೆ. ಇದನ್ನೇ ಅಲ್ವಾ ನಾವು ಒಂದು ಮುರಿತ ದೋಣಿಗೆ ಮತ್ತೊಂದು ಮುರಿತ ದೋಣಿಯೇ ಆಸರೆಯಾಗುವಂತೆ ವಿಧಿಯ ಆಟದಲ್ಲಿ ನೊಂದ ಇಬ್ಬರು ಜೀವಿಗಳು ಕಷ್ಟದಲ್ಲಿ ಹೇಗೆ ಒಂದಾಗ್ತಾರೆ ಅಂತ ಹೇಳೋದು.
ಎರಡನೇದಾಗಿ, ವಯಸ್ಸಾದ ಮಾವ ಒಮ್ಮೆ ಬಾತ್ರೂಮಲ್ಲಿ ಬಿದ್ದು ಪೆಟ್ಟು ಮಾಡಿಕೊಂಡಾಗ ಅವರಿಗೆ ಮುಂದಿನ ಜೀವನಕ್ಕೆ ಖಂಡಿತ ಒಬ್ಬರ ಆಸರೆ ಬೇಕು ಅನ್ನೋ ಭಯ ಶುರುವಾಗುತ್ತೆ. ಸೊ ಅವರು ನೇರವಾಗಿ ಸೊಸೆಯ ಮುಂದೆಯೇ ಮದುವೆ ಪ್ರಸ್ತಾಪ ಇಡ್ತಾರೆ. ಆಕೆಯು ತನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಪರಸ್ಪರ ಗೌರವದಿಂದಿರಬೇಕು ಅನ್ನೋ ಷರತ್ತಿನ ಮೇಲೆ ಇದಕ್ಕೆ ಒಪ್ಕೋತಾಳೆ. ನೀವೇ ಯೋಚನೆ ಮಾಡಿ, ಸಮಾಜದ ದೃಷ್ಟಿಯಲ್ಲಿ ಇದು ವಿಚಿತ್ರ ಎನಿಸಿದ್ರೂ ಬದುಕಲು ಒಂದು ಆಸರೆ ಬೇಕು ಅನ್ನೋ ಮೂಲಭೂತ ಅವಶ್ಯಕತೆಯ ಮುಂದೆ ಹಳೆಯ ಸಂಬಂಧಗಳ ಚೌಕಟ್ಟುಗಳು ಕರಗಿ ಹೋಗುತ್ತವೆಯೇ? ಕೊನೆಯದಾಗಿ, ಇವರಿಬ್ಬರೂ ಒಂದಾದಾಗ ಇಡೀ ಸಮಾಜ ಮತ್ತು ಸಂಬಂಧಿಕರು ಅವರನ್ನು ದೂರ ಇಡ್ತಾರೆ. ಆದರೆ ಆತ ಆಕೆಯ ಪ್ರತಿಯೊಂದು ಇಷ್ಟಕಷ್ಟಗಳನ್ನು ಗಮನಿಸಿ ಹೊಸ ಸೀರೆ, ಇಷ್ಟವಾದ ಊಟ ತಂದುಕೊಟ್ಟು ನಿಜಕ್ಕೂ ಒಬ್ಬ ಅತ್ಯುತ್ತಮ ಸಂಗಾತಿಯಾಗ್ತಾನೆ. ಹೊರಗಿನ ಪ್ರಪಂಚದ ಟೀಕೆಗಳಿಗಿಂತ 4 ಗೋಡೆಗಳ ಒಳಗೆ ಸಿಗುವ ನೈಜ ಕಾಳಜಿ ಮನುಷ್ಯನಿಗೆ ಬದುಕುವ ಧೈರ್ಯ ನೀಡುತ್ತೆ ಅನ್ನೋದಿಲ್ಲಿ ಪ್ರೂವ್ ಆಗುತ್ತೆ. ಬದುಕಲಿ ಎಷ್ಟೇ ದೊಡ್ಡ ಬಿರುಗಾಳಿ ಎದುರಾದ್ರೂ ನಮ್ಮ ಜೊತೆಯಾಗುವ ಸಂಗಾತಿ ಸರಿಯಾಗಿದ್ರೆ ಯಾವುದೇ ಸವಾಲನ್ನಾದ್ರೂ ಈಸಿಯಾಗಿ ದಾಟಬಹುದು ಅನ್ನೋದೇ ಈ ಕಥೆಯ ಅಂತಿಮ ಸತ್ಯ.